ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮಿನೈ ನೇರ ಬೆದರಿಕೆ ಹಾಕಿದ್ದಾರೆ. ಈ ಬಾರಿ ಗುಂಡು ಗುರಿ ತಪ್ಪೋದಿಲ್ಲ ಅಂತ ಇರಾನ್ ಹೇಳಿರೋದು ಯಾಕೆ? ಜಗತ್ತು ನಿಜವಾಗಿಯೂ ಮೂರನೇ ಮಹಾಯುದ್ಧದತ್ತ ಸಾಗ್ತಾ ಇದೆಯಾ? ಇರಾನ್ ಮತ್ತು ಅಮೆರಿಕದ ನಡುವಿನ ಉದ್ವಿಗ್ನತೆಯನ್ನ ಜಗತ್ತು ಆತಂಕದಿಂದ ಗಮನಿಸ್ತಾ ಇದೆ. ಯಾಕಂದ್ರೆ ರಷ್ಯಾ ಕೂಡ ಹೋರಾಟಕ್ಕಿಳಿದಿದೆ. ಟ್ರಂಪ್ ನಿರಂತರವಾಗಿ ಇರಾನ್ ಮೇಲೆ ಮಿಲಿಟರಿ ದಾಳಿ ನಡೆಸುವ ಬೆದರಿಕೆ ಹಾಕ್ತಿದ್ದಾರೆ ಮತ್ತು ತಯಾರಿ ನಡೆಸುತ್ತಿದ್ದಾರೆ. ಇದು ಇಡೀ ಜಗತ್ತಿಗೆ ವಿಪತ್ತನ್ನ ಉಂಟು ಮಾಡಬಹುದಾದ ವಿದ್ಯಮಾನ ಆಗಲಿದೆ. ಕೇವಲ ತೈಲ ಬಿಕ್ಕಟ್ಟಲ್ಲ, ಹಣದುಬ್ಬರ ಇಡೀ ಜಗತ್ತಿಗೆ ದೊಡ್ಡ ಪೆಟ್ಟು ಕೊಡಬಹುದು. ಹೀಗಿರುವಾಗಲೇ ಇರಾನ್ ಟಿವಿಯಲ್ಲಿ ಅಧ್ಯಕ್ಷ ಟ್ರಂಪ್ಗೆ ನೇರ ಬೆದರಿಕೆ ಹಾಕಲಾಗಿದೆ ಅನ್ನೋ ಸುದ್ದಿ ಇದೆ. ಇರಾನ್ನ ಬೀದಿಗಳಲ್ಲಿ ಜನ ಅಲ್ಲಿನ ಸರ್ಕಾರ ಮತ್ತು ನಾಯಕತ್ವದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮತ್ತದಕ್ಕೆ ಟ್ರಂಪ್ ಮತ್ತಷ್ಟು ಪ್ರಚೋದನೆ ನೀಡುತ್ತಿದ್ದಾರೆ. ಪ್ರತಿಭಟನೆ ಮುಂದುವರಿಸುವಂತೆ ಅವರು ಕರೆ ನೀಡಿರೋದು ಮತ್ತು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಿರೋದು ಬೇರೆಯದ್ದೇ ಉದ್ದೇಶವಿರುವ ತಂತ್ರ ಎನ್ನಲಾಗಿದೆ. ಹೀಗೆ ಹೇಳುವ ಮೂಲಕ ಟ್ರಂಪ್ ಇರಾನ್ ಮೇಲಿನ ಸಂಭಾವ್ಯ ದಾಳಿಯ ಬೆದರಿಕೆ ಹೆಚ್ಚಿಸಿದ್ದಾರೆ. ಆದರೆ ಇರಾನ್ ಯಾವುದೇ ಸಂದರ್ಭದಲ್ಲೂ ಮೌನವಾಗಿರೋದಕ್ಕೆ ಸಿದ್ಧವಿಲ್ಲ. ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ಪ್ರಚಾರ ಮಾಡ್ತಿದ್ದಾಗಿನ ಅವರ ಮೇಲಿನ ದಾಳಿಯ ವಿಡಿಯೋವನ್ನ ಇರಾನ್ನ ರಾಷ್ಟ್ರೀಯ ದೂರದರ್ಶನದಲ್ಲಿ ಪ್ರಸಾರ ಮಾಡಲಾಗಿದೆ. ಮಾತ್ರವಲ್ಲದೆ ಈ ಬಾರಿ ಗುಂಡು ಗುರಿ ತಪ್ಪೋದಿಲ್ಲ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಿದೆ. ಅಂದ್ರೆ ಇರಾನ್ ಟ್ರಂಪ್ಗೆ ನೇರವಾಗಿ ಬೆದರಿಕೆ ಹಾಕ್ತಿದೆ. ಅಲ್ಲದೆ ಇರಾನ್ ವಿರುದ್ಧ ಯಾವುದೇ ದಾಳಿ ನಡೆದರೆ ಇರಾನ್ ಪ್ರತಿಕಾರ ತೀರಿಸಿಕೊಳ್ಳುತ್ತೆ ಅಂತ ಅದು ತನ್ನ ನೆರೆಯ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿದೆ. ಇರಾನ್ ವೆನಿಜುವೆಲಾ ಅಲ್ಲ, ಇದು ಟ್ರಂಪ್ಗೂ ಗೊತ್ತಿದೆ. ಇರಾನ್ನ ನೆರೆಯ ರಾಷ್ಟ್ರಗಳಿಗೂ ಗೊತ್ತಿದೆ. ರಷ್ಯಾ, ಅಮೆರಿಕ, ಚೀನಾ ಮತ್ತು ಭಾರತವನ್ನು ಹೊರತುಪಡಿಸಿದ್ರೆ ಇರಾನ್ ಅತ್ಯಂತ ದೊಡ್ಡ ಮಿಲಿಟರಿ ಶಕ್ತಿಯಾಗಿದೆ. ಕಳೆದ ವರ್ಷ ಇಸ್ರೇಲ್ನೊಂದಿಗಿನ ಯುದ್ಧದಲ್ಲಿ ಇರಾನ್ ಇಸ್ರೇಲ್ಗೆ ಉಂಟು ಮಾಡಿದ ವಿನಾಶವನ್ನ ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇರಾನ್ ಹಿಮ್ಮೆಟ್ಟಿದ ರೀತಿ ವಾಸ್ತವವಾಗಿ ಇಸ್ರೇಲ್ಗೂ ಕೂಡ ಊಹಿಸಲಾಗದಂತಿತ್ತು. ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನಿ ಅಥವಾ ಯಾವುದೇ ಇತರ ನಾಯಕರು ಯಾವುದೇ ಸಂದರ್ಭದಲ್ಲೂ ಅಮೆರಿಕಕ್ಕೆ ಶರಣಾಗೋಕೆ ಸಿದ್ಧರಿಲ್ಲ. ವರದಿಗಳ ಪ್ರಕಾರ ಈಗ ಇರಾನ್ನ ಬೆದರಿಕೆಗಳಿಂದಾಗಿ ಅಮೆರಿಕ ಇರಾನ್ನ ಪಕ್ಕದಲ್ಲಿರುವ ಮಿಲಿಟರಿ ನೆಲೆಗಳಿಂದ ತನ್ನ ಸೈನ್ಯವನ್ನ ಹಿಂತೆಗೆದುಕೊಳ್ಳೋಕೆ ಪ್ರಾರಂಭಿಸಿದೆ. ಯುಎಸ್ ದಶಕಗಳಿಂದ ಆ ಪ್ರದೇಶದಲ್ಲಿ ತನ್ನ ಮಿಲಿಟರಿಯನ್ನ ಸಕ್ರಿಯವಾಗಿರಿಸಿದೆ. ಅದು ಅನೇಕ ದೇಶಗಳಲ್ಲಿ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಿದೆ. ಕೆಲವು ಕಡೆ ಮಿಲಿಟರಿ ನೆಲೆಗಳಿವೆ, ಕೆಲವೆಡೆ ಅದರ ಸೈನಿಕರು ಯಾವಾಗಲೂ ಮಿಲಿಟರಿ ನೆಲೆಗಳ ಪಕ್ಕದಲ್ಲಿ ನೆಲೆಸಿರ್ತಾರೆ. ಅಮೆರಿಕ ಖತರ್, ಬಹ್ರೇನ್, ಯುಎಇ, ಇರಾಕ್ ಮತ್ತು ಸೈಪ್ರಸ್ನಲ್ಲಿ ಸೇನಾ ನೆಲೆಗಳನ್ನು ಹೊಂದಿದೆ. ಅಮೆರಿಕ ಇರಾನ್ ಅನ್ನ ಗುರಿಯಾಗಿಸೋಕೆ ಈ ಸೇನಾ ನೆಲೆಗಳನ್ನು ಬಳಸಬಹುದು. ಆದರೆ ಈಗ ಸ್ವತಃ ಸಂದಿಗ್ಧ ಸ್ಥಿತಿಯಲ್ಲಿದೆ. ಖಾಮೇನಿ ಇರಾನ್ನ ಸರ್ವೋಚ್ಚ ನಾಯಕ ಮಾತ್ರವಲ್ಲ, ಅವರನ್ನ ವಿಶ್ವದಾದ್ಯಂತ ಶಿಯಾ ಸಮುದಾಯದ ಪ್ರಮುಖ ನಾಯಕ ಅಂತ ನೋಡಲಾಗುತ್ತೆ. ಇಸ್ರೇಲ್ ಮತ್ತು ಗಾಜಾ ಕುರಿತು ಅವರ ನಿಲುವು ಮತ್ತು ಫೆಲಿಸ್ತೀನ್ ಕುರಿತ ಅವರ ನಿಲುವು ಅವರಿಗೆ ದೊಡ್ಡ ಬೆಂಬಲವನ್ನ ತಂದಿದೆ. ಆದ್ರಿಂದ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಅದು ಯಾವುದೇ ಸಂದರ್ಭದಲ್ಲಿ ಅಮೆರಿಕಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ಅಲ್ಲಿನ ಸೈನ್ಯ ಬಹಳ ಪ್ರಬಲವಾಗಿದೆ. ಇಸ್ರೇಲ್ನೊಂದಿಗಿನ ಯುದ್ಧದ ನಂತರ ಬಹಳ ನಷ್ಟ ಅನುಭವಿಸಿದ್ದರೂ ಅದು ಇನ್ನೂ ಬಹಳ ಪ್ರಬಲವಾಗಿದೆ. ಹಾಗಾಗಿ ಈಗ ಯಾವುದೇ ವಿಧಾನದಿಂದಲಾದರೂ ಇರಾನ್ನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸೋದು ಅಮೆರಿಕದ ಉದ್ದೇಶ. ಯಾಕಂದ್ರೆ ಯುಎಸ್ ಅವರ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಈ ನೆಲೆಗಳ ಮೂಲಕವೇ ಪ್ರತೀಕಾರ ತೀರಿಸಿಕೊಳ್ಳುತ್ತೆ. ಇರಾನ್ ಪ್ರತೀಕಾರವನ್ನ ತೀರಿಸಿಕೊಂಡ್ರೆ ಅದು ಎಷ್ಟು ಹಾನಿಯನ್ನ ಉಂಟು ಮಾಡಬಹುದು. ಇರಾನ್ ಗಲ್ಫ್ ದೇಶಗಳಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿನ ಯುಎಸ್ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡ್ರೆ ಅಮೆರಿಕಕ್ಕೆ ದೊಡ್ಡ ಮುಜುಗರ ಆಗತ್ತೆ. ಹಾಗಂತ ಇರಾನ್ಗೂ ಪರಿಸ್ಥಿತಿ ಸುಲಭದ್ದಾಗಿಲ್ಲ. ಕಳೆದ 2 ವಾರಗಳಿಂದ ಅಲ್ಲಿ ನಿರಂತರ ಪ್ರತಿಭಟನೆಗಳು ನಡೀತಿವೆ ಮತ್ತು ಇರಾನ್ನಲ್ಲಿ ಇಂಟರ್ನೆಟ್ ಕಾರ್ಯನಿರ್ವಹಿಸದ ಕಾರಣ ಪರಿಸ್ಥಿತಿ ಬಹಳ ಭೀಕರವಾಗಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಅದು ದೊಡ್ಡ ಮಟ್ಟದ ಅಶಾಂತಿಗೆ ಕಾರಣ ಆಗಬಹುದು. ಇರಾನ್ನ ಸಮಸ್ಯೆ ಪ್ರತಿಭಟನಾಕಾರರದ್ದಲ್ಲ, ಅಲ್ಲಿ ಹಣದುಬ್ಬರ ಗಮನಾರ್ಹವಾಗಿ ಏರಿದೆ. ವರ್ಷದಿಂದ ವರ್ಷಕ್ಕೆ ಇರಾನ್ ಮೇಲೆ ವಿಧಿಸಲಾದ ನಿರ್ಬಂಧಗಳ ಪರಿಣಾಮವಾಗಿ ಇರಾನ್ನಲ್ಲಿ ಬಹಳ ತೈಲವಿದ್ರೂ ಬಿಕ್ಕಟ್ಟಿನಲ್ಲಿದೆ. ಆರ್ಥಿಕವಾಗಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ವಿಷಯದಲ್ಲಿ ಇರಾನ್ ದೇಶೀಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ದಾಳಿಗೆ ಇದೇ ಸರಿಯಾದ ಸಮಯ ಅಂತ ಅಮೆರಿಕ ಭಾವಿಸುತ್ತೆ. ಅದಕ್ಕಾಗಿಯೇ ಟ್ರಂಪ್ ಈಗ ಪ್ರತಿಭಟನಾಕಾರರನ್ನ ಪ್ರಚೋದಿಸುತ್ತಿದ್ದಾರೆ. ಈಗ ವೆನಿಜುವೆಲಾದಂತೆ ಇರಾನ್ ಕೂಡ ಅಮೆರಿಕಕ್ಕೆ ಸುಲಭದ ಗುರಿ ಆಗತ್ತಾ ಅಥವಾ ಅಮೆರಿಕ ಚೇತರಿಸಿಕೊಳ್ಳೋಕೆ ವರ್ಷಗಳೇ ಬೇಕಾಗಬಹುದಾದ ಪಾಠವನ್ನ ಇರಾನ್ ಕಲಿಸಬಹುದಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.